ನಮಸ್ಕಾರ, ನನ್ನ ಹೆಸರು ಜಗದೀಪ್ ಬಿ ಮಾಳಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ರಟ್ಕಲ್, ಕಾಳಗಿ ತಾಲೂಕು. ನಾವಿವತ್ತು ಪತ್ರಿಕಾ ಭವನದ ಮುಂದೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ರಟ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಭಾಷ್ ತಂದೆ ಪೀರಪ್ಪ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮುಕ್ರಂಬ ಇವರು ಒಂದು ನಮ್ಮಲ್ಲಿ ರಟ್ಕಲ್ ಗ್ರಾಮ ಪಂಚಾಯತಿಯಲ್ಲಿ PDO ಅವರು ಅವ್ಯವಹಾರ ಮಾಡಿದಾರಂತೆ ಆಪಾದನೆ ಮಾಡಿರ್ತಾರೆ. ಇದು ಶುದ್ಧ ಸುಳ್ಳಾಗಿರುತ್ತದೆ. ಯಾಕಂದರೆ ಅವರು ಮಾಡಿರೋ ಆರೋಪಗಳೇನು ಅಂತಂದರೆ, ನಾವು ಇಲ್ಲಿವರೆಗೂ ಅಂದರೆ ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ ಅಂತೇಳಿ. ಸೊ ಇದು ಶುದ್ಧ ಸುಳ್ಳಾಗಿದೆ. 8 ಮೀಟಿಂಗ್ಗಳು ನಾವು ಬಂದು ಪ್ರೆಸೆಂಟ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿರ್ತೀನಿ. ಎರಡನೇದೇನು ಅಂತಂದರೆ, ಅವರು ನಮ್ಮ ಪಂಚಾಯತಿಯಲ್ಲಿ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿದ್ದೀವಿ, ಹೀಗಾಗಿ ಆಡಿಟು ಕ್ಲಿಯರ್ ಆಗಿದೆ. ಸೊ ಅವರು ನಮಗೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಎರಡನೇದೇನು ಅಂತಂದರೆ, ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೊಂದು ದೊಡ್ಡ ಕಾರಣನೇ ಅವರು ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಕೊಟ್ಟಿರೋ ಪತ್ರದಿಂದ. ಯಾಕಂದರೆ ಅವರು ಪಂಚಾಯಿತಿಯ ನಿಧಿಯಲ್ಲಿ ಅಂದರೆ ಗ್ರಾಮ ಪಂಚಾಯತಿ ನಿಧಿಯಲ್ಲಿ ಅವರು ಅವರ ಹೆಸರಲ್ಲಿ ಮತ್ತು ಅವ್ರ ತಮ್ಮನ ಹೆಸರಲ್ಲಿ ಅವ್ರ ಹೆಂಡತಿ ಹೆಸರಲ್ಲಿ ಚೆಕ್ಗಳನ್ನು ಪಡೆದಿರ್ತಾರೆ. ಸೊ ಸುಭಾಷ್ ತಂದೆ ಪೀರಪ್ಪ ಅವರ ತಮ್ಮ ಸುಧೀರ್ ತಂದೆ ಪೀರಪ್ಪ ಹಾಗೂ ಅವ್ರ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಇವರು 3 ಚೆಕ್ಗಳನ್ನು ಪಡೆದಿರ್ತಾರೆ. ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಇವರು ಕೂಡ ಚೆಕ್ಗಳನ್ನು ಪಡೆದಿರ್ತಾರೆ. ಸೊ ಇದು ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ಇದು ಕಾನೂನುಬದ್ಧವಾಗಿರೋದಿಲ್ಲ. ಸೊ ಅವರ ಅಧಿಕಾರ ದುರ್ಬಳಕೆ ಮಾಡಿ ಪಂಚಾಯತ್ ಬಿಲ್ಡಿಂಗನ್ನು ಅಂದರೆ ಪಂಚಾಯತ್ ಕಾರ್ಯಾಲಯವನ್ನೇ ಮಳಿಗೆ ಅಂಥೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ. ಅವರು ಸ್ಟ್ಯಾಂಪ್ ಮುಖಾಂತರ ಹೊರಗಿಂದವರೆಗೆ ಯಾರಿಗೂ ಹೇಳ್ದಾನೆ ಅವರು ಹೊರಗಿಂದವರೆಗೆ ಅವರು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ ನಾನು ಕೊಟ್ಟಿರೋ ದೊಡ್ಡ ಕಂಪ್ಲೇಂಟಿಂದಾನೇ ಅವರ ಸದಸ್ಯತ್ವ ರದ್ದಾಗುತ್ತೆ ಅನ್ನೋ ಭಯದಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಯಾವುದೇ ತನಿಖೆಗಳು ನಡೆದಿಲ್ಲ. ಯಾಕಂತಂದರೆ ನಾನು ಕೊಟ್ಟು 10ನೇ ತಿಂಗಳಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಮಾಡಿರಲಿಲ್ಲ, ತನಿಖೆಗಳನ್ನು ಮಾಡಿರೋದಿಲ್ಲ. ಸೊ ಆವಾಗ ನಾನು ಆ್ಯಂಟಿ ಕರಪ್ಷನ್ ಆಫ್ ಬ್ಯೂರೋ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಸೊ ಅವರು ಅದ್ರ ಬಗ್ಗೆ ತನಿಖೆನ ಸ್ವಲ್ಪ ಇದು ಮಾಡೋಕ್ಕೆ ಹೇಳಿರ್ತಾರೆ, ಕಂಪ್ಲೇಂಟ್ನ ತನಿಖೆ ಮಾಡೋಕ್ಕೆ. ಸೊ ಆವಾಗ ಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಿದ್ದೀನಿ. ಇದು ಯಾಕಂದರೆ ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಥರ ಚೆಕ್ ಪಡೆದಿರೋದ್ರ ಬಗ್ಗೆ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮತ್ತು ದೃಢೀಕರಣಗಳು ಕೊಟ್ಟಿದ್ದೀನಿ. ಇದು ಇಲ್ಲೀಗಲ್ ಅಂತಲೂ ದೃಢೀಕರಣಗಳು ಕೊಟ್ಟಿದ್ದೀನಿ. ಸೊ ಯಾಕೆ ಈ ಅಧಿಕಾರಿಗಳು ಈ ಥರ ಸ್ಲೋ ಇದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ನಮ್ಮ ಹತ್ರ ಎಲ್ಲನೂ ಹೆಂಗಂದರೆ ಎಲ್ಲೇ ತನ ಬಂದರೂ ಕಾಳಗಿ ತಾಲೂಕು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರ ತನ ಬಂದು ನಿಲ್ಲುತ್ತೆ, ಮುಂದಕ್ಕೆ ಹೋಗಲ್ಲ. ಸೊ ಮೇನ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅತಿ ಜರೂರಾಗಿ ಇದನ್ನು ಪರಿಗಣಿಸಿ ಇದರ ಮೇಲೆ ಸೂಕ್ಷ್ಮ ಕ್ರಮ ಕೈಗೊಂಡು ಇವರ ಸದಸ್ಯತ್ವ ರದ್ದು ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಯಾವ ಬೆನಿಫಿಷರಿ ಮೇಲೆ ಚೆಕ್ ಕೊಟ್ಟರು ಆ ಬುಕ್ಕೇ ಇಟ್ಟಿರೋದು ಅಂದರೆ ಪಂಚಾಯತ್ ನಿಧಿಯಲ್ಲಿ ಒಂದು ಕ್ಯಾಶ್ ಬುಕ್ ಬರೆದಿರ್ತಾರೆ ಅವರು. ಆ ಕ್ಯಾಶ್ ಬುಕ್ಕನ್ನು ಆ ಪಂಚಾಯತಿಯಲ್ಲಿ ಹುಡುಗಿದ್ರು ಸಿಗ್ತಾ ಇಲ್ಲ. ಆ ಥರ ಹಳೆ PDO ಅಧ್ಯಕ್ಷರು ಆ ಟೈಮಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಯಾವುದು ಪ್ರೂಫ್ ಇಡದಾನೆ ಆ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಚೆಕ್ ಕೊಡೋದು PDO ಮತ್ತು ಅಧ್ಯಕ್ಷನ ಅಧಿಕಾರ ಇರ್ತದೆ. ಮತ್ತು ಈ ಸದಸ್ಯ ಹೆಂಗೆ ತಗೋತಾನೆ ಅವ್ರು ಕೊಡೋದಿಲ್ಲ. PDO ಹಾಗೂ ಮತ್ತು ಅಧ್ಯಕ್ಷರು ಆ ಟೈಮಲ್ಲಿ ಹೆಂಗಂದ್ರೆ ಯಾಕೆ ಕೊಟ್ಟಿದ್ದಾರೆ ಇದು PDO ಅವ್ರಿಗೆ ಗೊತ್ತಿಲ್ಲ. ಬಟ್ ಅಧ್ಯಕ್ಷರು ಆ ಟೈಮ್ ಅನಕ್ಷರಸ್ಥರು. ಸೊ ಹೀಗಾಗಿಬಿಟ್ಟು ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನು ಕ್ರಮ ತಗೋತೀರಿ? ಅವ್ರ ಸ್ಟೇಟ್ಮೆಂಟ್ ಆಯ್ತು, ನಿಮ್ಮ ಸ್ಟೇಟ್ಮೆಂಟ್ ಆಯ್ತು. ಸೊ ನಾವು ಮುಂದೆ ಏನು ಅಂತಂದರೆ, ಈಗ ನಾವು ನೆಕ್ಸ್ಟ್ ಚುನಾವಣಾ ಆಯೋಗಕ್ಕೆ ಹೋಗಬೇಕು ಹಾಗೂ ಲೋಕಾಯುಕ್ತರಿಗೂ ಇನ್ನೊಂದ್ಸಲ ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಲೋಕಾಯುಕ್ತ ತಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಅವ್ರು ಯಾಕೆ ಇಲ್ಲಿ ತನಕ ಆಕ್ಷನ್ ತಗೊಂಡಿಲ್ಲ ಅಂತ ಅದೇ ನಮಗೂ ಗೊತ್ತಾಗ್ತಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಅಧಿಕಾರಿಗಳು ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ. ಸೊ ಈ ಸಲ ನಾ ಆ ಥರ ಬಿಡೋದಿಲ್ಲ. ಎಲ್ಲ ನಮ್ಮ ಸಂಘಟನೆ ಮಿತ್ರರಾಗಿರ್ಬೋದು, ನಮ್ಮ ಅಧ್ಯಕ್ಷರ ಒಂದು ಸಂಘಗಳಿಂದ ಆಗಿರ್ಬೋದು, ನಾವು ಮುಂದೆ ಹೋರಾಟ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ಇದ್ರ ಬಗ್ಗೆ ನಾನು ತುಂಬ ಸೀರಿಯಸ್ ಆಗಿ ಈಗ ತಗೋತಾ ಇದ್ದೀನಿ. ಯಾಕಂದರೆ ಸರ್ CIB ಆಗಿರ್ಬೋದು, ಲೈಕ್ ಆಂಟಿ ಕರಪ್ಷನ್ ಇರೋದು ಯಾವುದೇ ಕಾರಣಕ್ಕೆ ಅವ್ರು ಬಿಡೋದಿಲ್ಲ. ಇವ್ರು ಯಾಕೆ ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಸರ್ ಈಗ ಆ್ಯಂಟಿ ಕರಪ್ಷನ್ ಅವ್ರು ಮಾತಾಡ್ತಾರೆ ಸರ್. ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಅಂತ ನಮ್ಮದು ಕೇಂದ್ರ ಸರ್ಕಾರ ನಿಯಮಿತವಾದಂಥ ಸಂಸ್ಥೆ. ಇವತ್ತು ನಮ್ಮ ಸುಪೀರಿಯರ್ ಅಂದರೆ ನಮ್ಮ ಸೀನಿಯರ್ ಆಫೀಸರ್ ಏನಿದ್ದಾರೆ ಮೈಸೂರಿನಲ್ಲಿ ಮತ್ತೊಂದು ಘಟಕ ಸ್ಥಾಪನೆ ಇದೆ. ಅದಕ್ಕಾಗಿ ಹೋದ ಕಾರಣ ನಾವು 3 ಜನ ಸದಸ್ಯರಲ್ಲಿ ಈ ಪತ್ರಿಕಾ ಮಾಧ್ಯಮದ ಎದುರು ನಾವು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕಾಗಿದೆ. ಮಾನ್ಯ ರಟ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಅರ್ಜಿ ಕೊಟ್ಟಿದ್ದು 9/12/2024 ಕೊಟ್ಟಿದ್ದರು. ಕಂಪ್ಲೇಂಟ್ ಕೊಟ್ಟಾಗ ನಾವೇನು ಮಾಡಿದ್ದೇವೆ, ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಅವರು ಈ ಯಾಕೋ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕೊಟ್ಟಿರ್ತಕ್ಕಂಥ
ಕಂಪ್ಲೇಂಟ್ಗೆ ಯಾವುದೋ ಒಂದು ರೆಸ್ಪಾನ್ಸ್ ತೋರಿಸಿಲ್ಲ ಅಂದಾಗ ಇವ್ರು ಕೇಳಿದಾಗ ಇಲ್ಲಿ ಚೀಫ್ ಸೆಕ್ರೆಟರಿಗೆ ಮಾತಾಡಿದ ತಕ್ಷಣ ಚೀಫ್ ಸೆಕ್ರೆಟರಿ ಏನು ಮಾಡಿದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಮಾಡಿದ ತಕ್ಷಣ ಬಹಳ ನಿಧಾನಗತಿಯಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನಾವು 2-3 ಸತಿ ಫೋನ್ ಮುಖಾಂತರ ಕರೆ ಮಾಡಿದ್ದೇವೆ. ಕರೆ ಮಾಡಿದ ಇಲ್ಲ ನಾನು ಬೆಂಗಳೂರಲ್ಲಿದ್ದೇನೆ, ನಾನು ಅಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ಅಂತ ಹೇಳಿ ಇದೇ ತರಹಕ್ಕೆ ಮುಂದಕ್ಕೆ ಆಗ್ತಾ ಇದ್ದಾರೆ. 3 ತಿಂಗಳಾದರೂ ಕೂಡ ಒಂದು ಸರ್ಕಾರ ನಿಯಮಿತವಾಗಿರ್ತಕ್ಕಂಥ ಸರ್ಕಾರದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ನಮ್ಮ ಒಂದು ಸದಸ್ಯತ್ವಕ್ಕೆ ಅವ್ರು ಬೆಲೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ಮತ್ತೆ ಯಾರಿಗೆ ಬೆಲೆ ಕೊಡ್ತಾರೆ? ಒಬ್ಬ ಚೇರ್ಮನ್, ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತಿಗೂ ಅವರು ಬೆಲೆ ಕೊಡ್ತಾ ಇಲ್ಲ ಅಂದರೆ ಜನಸಾಮಾನ್ಯರ ಗತಿ ಹೇಗೆ? ಇದೇ ಥರ ನಮ್ಮ ಕಾಳಗಿ ತಾಲೂಕು ಅವರು ಒಂದ್ರ ಬಗ್ಗೆ ಎಲ್ಲ ಹಲವಾರು ಸಮಸ್ಯೆಗಳ ಎದುರಿಸಬೇಕಾಗ್ತದೆ. ಒಂದನೇದು JJM, ಅದು ಸಂಪೂರ್ಣವಾಗಿ ವಿಫಲವಾಗಿದೆ. ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಅವರು ನಮ್ಮ ಅವರು ಗಮನ ಕೊಟ್ಟಿಲ್ಲ. ಎರಡನೇದು PWD, ಇನ್ನು ನೆಕ್ಸ್ಟ್ ಈಗ ನಾನು PWD ಬರಬೇಕು, ನಾವು ಅಟೆಂಡ್ ಆಗಿದ್ದು ಹೇಳ್ತಾ ಇದ್ದೇನೆ. PWDಯಲ್ಲಿ ಏನಾಗಿದೆ, ಕೆಲವೊಂದು ಚಿಂಚೋಳಿ ತಾಲೂಕಲ್ಲಿ 16 ಬಸ್ ಸ್ಟ್ಯಾಂಡ್ ಆಗಿದ್ದಾವೆ. ಬಸ್ ಸ್ಟ್ಯಾಂಡ್ ಆಗಿ ಇನ್ನೂ ಕಲರ್ನೂ ಆಗಿಲ್ಲ, ಅದು ಬ್ಯಾಕ್ ಸೈಡ್ ಕ್ರ್ಯಾಕ್ ಇದೆ. ಅದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಮೇಂಟೈನ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಮಾತಾಡಿದ್ರು. ಅವ್ರು ಏನು ಹೇಳಿದ್ರು, ಇಲ್ಲ ಸರ್ ನಾವು ಕ್ವಾಲಿಟಿ ಚೆಕ್ ಮಾಡಿದ್ದೇವೆ, ಅದು ಬಿಲ್ ಸ್ಟಾಪ್ ಮಾಡಿದ್ದೇವೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಮಗೆ ಯಾವುದೋ ಒಂದು ವರದಿ ಅವ್ರು ಸಲ್ಲಿಸಿಲ್ಲ ನಮಗೆ. ಇನ್ನು 3ನೇದಾಗಿ ಲ್ಯಾಂಡ್ ಆರ್ಮಿ, KKRDಬಿಯಿಂದ ಡೈರೆಕ್ಟಾಗಿ ಲ್ಯಾಂಡ್ ಆರ್ಮಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿದವ್ರು ಏನು ಮಾಡ್ತಾರೆ, 15 ಎಸ್ದಾಗ ಬಿಲ್ ಎತ್ತಾ ಇದ್ದಾರೆ. ಒಂದು ತಲೆ ಕೆಲಸ ಮಾಡೋದು, ಮತ್ತೊಂದು ತಲೆ ಬಿಲ್ ಎತ್ತೋದು. ಈ ಥರ ನಮ್ಮ ರಟ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಈ CC ವರ್ಕ್ ಮಾಡಿದ್ರು. ಒಳಚರಂಡಿ ಅದು ಎಸ್ಟಿಮೇಟ್ ಬಿಟ್ಟು ಮತ್ತೊಂದು ಜಾಗದಲ್ಲಿ ಕೆಲಸ ಮಾಡಿದ್ರು. ಅದನ್ನು ನಾವು KKRDB ಕಂಪ್ಲೇಂಟ್ ಕೊಟ್ಟು ಆ ಬಿಲ್ಲನ್ನು ಸ್ಥಗಿತ ಮಾಡಿಸಿದ್ದೇವೆ. ಈಗ ಮುಕ್ರಾಂಬದಲ್ಲಿ ವರ್ಕ್ ಆಗ್ತಾ ಇದೆ. ಅದು ಇವತ್ತೇ ಮಾತಾಡಿದ್ರು ಅವರು. ಇಲ್ಲ ಸರ್ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದರು. ಬಟ್ ಇದೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದಕ್ಕೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಪ್ರಬಲವಾದಂಥ ವ್ಯಕ್ತಿ ಕೈವಾಡ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಇದಕ್ಕೆ ಮಾನ್ಯ CS ಸಾಹೇಬರು ನಮ್ಮ ಕಾಳಗಿ ತಾಲೂಕು ಅವ್ರಿಗೆ ಏನಿದ್ದಾರೆ, ಅವರಿಗೆ ಸ್ಟ್ರಿಕ್ಟ್ ಆದಂಥ ಒಂದು ವಾರ್ನಿಂಗ್ ಕೊಟ್ಟು ಅವ್ರಿಗೆ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಮಹೇಶ್ ಪಾಟೀಲ್ ಅಂತೇಳಿ, ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಎಕ್ಸಿಕ್ಯೂಟಿವ್ ಮೆಂಬರ್ ಆ್ಯಂಡ್ ಬರ್ರಿ ರಾಮ್ಪುರ್ ಅವರು, ಇವರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಮೀಡಿಯಾ ಅವರು, ಇವರು ಉಪಾಧ್ಯಕ್ಷರು ನ್ಯಾಷನಲ್ ಆ್ಯಂಟಿ ಕರಪ್ಷನ್.